ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಟ ದರ್ಶನ್ ಅವರ ವಿಚಾರದಲ್ಲಿ ರೈಟ್ ನೌ ಏನು ಆಗಿದೆ, ಸಿಚುವೇಶನ್ ಹೆಂಗಿದೆ ಅಂತಂದರೆ, ಚೆನ್ನಾಗಿದ್ರೆ ಸಿಚುವೇಶನ್ ಚೆನ್ನಾಗಿದ್ರೆ, ಟೈಮ್ ಚೆನ್ನಾಗಿದ್ರೆ, ಒಬ್ಬ ವ್ಯಕ್ತಿ ಇರುವಂತಹ ಪೊಸಿಷನ್ ಚೆನ್ನಾಗಿದ್ರೆ ಎಲ್ಲ ಕೂಡ ಪರ್ಫೆಕ್ಟ್ ಆಗೇ ಇರುತ್ತೆ, ಎಲ್ಲ ಕೂಡ ಚೆನ್ನಾಗೇ ಇರುತ್ತೆ, ಎಲ್ಲ ಕೂಡ ಆ ವ್ಯಕ್ತಿ ಹೇಳ್ದಂಗೆ ನಡೀತಾ ಇರುತ್ತೆ. ಸಿಚುವೇಶನ್ ಸರಿ ಇಲ್ಲ, ಟೈಮ್ ಖರಾಬಾಗಿದೆ, ಯಾವುದೂ ಕೂಡ ಅವರ ಹೋಲ್ಡ್ನಲ್ಲಿ ಇಲ್ಲ ಅಂತಂದಾಗ ಒಂದು ಗಾದೆ ನಂಗೆ ನೆನಪಾಗುತ್ತೆ. ಹಳ್ಳಕ್ಕೆ ಬಿದ್ದರೆ ಆಳಿಗೆ ಒಂದು ಕಲ್ಲು. ಎಲ್ಲ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಜೊತೆಗಿರ್ತಾರೆ, ಯಾವುದಾದ್ರೂ ಒಂದು ಚೂರು ಚೆನ್ನಾಗಿಲ್ಲ ಅಂತಂದರೆ ಜೊತೆಗಿದ್ದವರು ಕೂಡ ಜೊತೆಗಿರಲ್ಲ ಅನ್ನೋದಕ್ಕೆ ದಿಸ್ ಕೇಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ರೈಟ್ ನಾವ್. ರೇಣುಕಾಸ್ವಾಮಿ ಪ್ರಕರಣ, ಈ ಪ್ರಕರಣದ ಬಗ್ಗೆ ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಇಡೀ ದೇಶದಲ್ಲೇ ಒಂದು ದೊಡ್ಡ ಸುದ್ದಿಯನ್ನು ಮಾಡಿದಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಬೆಳವಣಿಗೆಗಳು, ಹೊಸ ಅಪ್ಡೇಟ್ಗಳು ಬರ್ತಾನೆ ಇದೆ. ಕೇಸ್ ಸ್ಟಾರ್ಟ್ ಆದಾಗಿನಿಂದ ಇಲ್ಲಿಯ ತನಕ. ಇದೀಗ ಮಾಫಿ ಸಾಕ್ಷಿ ಎನ್ನುವ ಸಾಕ್ಷಿ ಬರುವ ಮೂಲಕ ಈ ಕೇಸ್ಗೆ ಮತ್ತೊಮ್ಮೆ ಜೀವ ಬಂದಂತೆ, ಅಥವಾ ಈ ಕೇಸ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಂತೆ ಆಗಿದೆ. ಅಷ್ಟಕ್ಕೂ ಮಾಫಿ ಸಾಕ್ಷಿ ಅಂತಂದ್ರೆ ಏನು? ಯಾವುದೇ ಪ್ರಕರಣ ಇರ್ಬೋದು, ನಾನು ಈ ಪ್ರಕರಣನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳಿದ್ದಾರೆ. ಈ 17 ಜನ ಆರೋಪಿಗಳಲ್ಲಿ ಯಾರಾದರೂ ಒಂದಷ್ಟು ಜನ ಬಂದು ನಾವು ಸಾಕ್ಷಿಯನ್ನ ಹೇಳ್ತೀವಿ, ನಾವು ಈ ಪ್ರಕರಣ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಏನೇನಾಯಿತು ಅನ್ನೋ ಎಲ್ಲವನ್ನೂ ಸಹ ಹೇಳ್ತೀವಿ, ನಮ್ಮನ್ನ ಆರೋಪಿಗಳಾಗಿ ಪರಿಗಣಿಸಬೇಡಿ, ಈ ಕೇಸ್ನಲ್ಲಿ ನಮ್ಮನ್ನ ಆರೋಪಿಗಳಾಗಿ ಪರಿಗಣಿಸಬೇಡಿ, ನಮ್ಮನ್ನ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಕೋರ್ಟ್ನ ಮುಂದೆ ಬಂದು ತಪ್ಪನ್ನ ಒಪ್ಪಿಕೊಳ್ಳೋದನ್ನ ಮಾಫಿ ಸಾಕ್ಷಿ ಅಂತ ಕರಿತೀವಿ. ಸೊ ಈ ರೀತಿ ಇವಾಗ ಮಾಫಿ ಸಾಕ್ಷಿಯಾಗಿ ಸಾಕ್ಷಿಯನ್ನ ಹೇಳೋದಕ್ಕೆ 17 ಜನರಲ್ಲಿ 3 ಜನ ಆರೋಪಿಗಳು ಮಾಫಿ ಸಾಕ್ಷಿಗಳಾಗೋದಕ್ಕೆ. ಯಾರು ಆ 3 ಜನ ಅನ್ನೋದನ್ನ ನೋಡೋದಾದ್ರೆ, ಒಂದು ಪ್ರದೂಷ್, ಇನ್ನೊಂದು ರವಿಶಂಕರ್, ಇನ್ನೊಂದು ವಿನಯ್. ವಿನಯ್ ಯಾರು ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. RR ನಗರದಲ್ಲಿ ಇರುವಂತಹ ಸ್ಟೋನಿ ಬ್ರೂಕ್ಸ್ ಅಂತ ಏನೊಂದು ಪಬ್ ಇದೆ, ಆ ಪಬ್ನ ಮಾಲೀಕ. ಈ ಹಿಂದೆ ದರ್ಶನ್ ಅವರ ಸಾಕಷ್ಟು ಪ್ರೈವೇಟ್ ಪಾರ್ಟಿಗಳು ಅದೇ ಪಬ್ನಲ್ಲಿ ನಡೀತಾ ಇತ್ತು. ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ ಸಿನಿಮಾದ ಇಂಟರ್ವ್ಯೂಗಳು ಅಂದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ಬಂದಂತಹ ಒಂದಷ್ಟು ಇಂಟರ್ವ್ಯೂಗಳೇನಿತ್ತು, ಆ ಎಲ್ಲಾ ಇಂಟರ್ವ್ಯೂಗಳು ಕೂಡ ಅದೇ ಪಬ್ನಲ್ಲಿ ನಡೆದಿತ್ತು. ಅಂತಹ ಪಬ್ನ ಮಾಲೀಕ ಹಾಗೂ ದರ್ಶನ್ ಅವರ ಆಪ್ತ ಗೆಳೆಯರ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಸ್ನೇಹಿತ ವಿನಯ್ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದಿದ್ದಾರೆ. ಇನ್ನೊಬ್ರು ರವಿಶಂಕರ್ ಯಾರಪ್ಪ ಅಂತಂದ್ರೆ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಏನು ಕರ್ಕೊಂಡ್ಬಂದ್ರಲ್ಲ, ಆ ಕರ್ಕೊಂಡ್ಬರುವಂತಹ ಕಾರ್ನ ಡ್ರೈವರ್ ಆಗಿದ್ದಂಥವರು ಇದೇ ರವಿಶಂಕರ್. ಇವರು ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಇನ್ನೊಬ್ರು ಪ್ರದೂಷ್, ದರ್ಶನ್ ಅವರ ಜೊತೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಇವರು. ದರ್ಶನ್ ಅವರ ಆಪ್ತ ಬಳಗದಲ್ಲಿ ಇದ್ದಂತಹ ವ್ಯಕ್ತಿ ಇವರು. ದರ್ಶನ್ ಅವರ ಸಾಕಷ್ಟು ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ವ್ಯಕ್ತಿ ವಿನಯ್. ಈ 3 ಜನ ಕೂಡ ಇದೀಗ ನಾವು ಮಾಫಿ ಸಾಕ್ಷಿಗಳಾಗ್ತೀವಿ, ನಾವು ಅಪ್ರೂವರ್ ಆಗ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇದರಲ್ಲಿ ಪ್ರದೂಷಣ ಮಾಫಿ ಸಾಕ್ಷಿ ಅರ್ಜಿ ಮಾತ್ರ ಕೋರ್ಟ್ ಒಪ್ಕೊಂಡಿದೆ. ಇವತ್ತು ಅಥವಾ ನಾಳೆ ಒಳಗೆ ಇನ್ನುಳಿದ ಇಬ್ಬರು ಅಂದ್ರೆ ರವಿಶಂಕರ್ ಹಾಗೂ ವಿನಯ್ ಏನಿದೆ, ಇವರ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳುತ್ತಾ ಅಥವಾ ಒಪ್ಕೊಳ್ಳಲ್ವಾ ಅನ್ನೋದು ಗೊತ್ತಾಗುತ್ತೆ. ನಿನ್ನೆಯಿಂದ ಮಾಧ್ಯಮಗಳಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಾ ಮಾಫಿ ಸಾಕ್ಷಿ ಅಂದ್ರೆ ಏನು, ಈ ಕೇಸ್ನಲ್ಲಿ ಏನಾಗ್ಬೋದು, ದರ್ಶನ್ ಅವರ ಕತೆ ಫಿನಿಶ್ ಅಂದ್ರೆ ಮುಗ್ದೇ ಹೋಯ್ತು, ಇನ್ನ ಏನೂ ಮಾಡೋಕ್ಕಾಗಲ್ಲ, ದರ್ಶನ್ ಇದರಲ್ಲಿ ಶಿಕ್ಷೆ ಆಗೋದು ಗ್ಯಾರಂಟಿ. ಈ ರೀತಿ ಸಾಕಷ್ಟು ಒಂದಷ್ಟು ವಿವರಣೆಗಳನ್ನ, ವಿಶ್ಲೇಷಣೆಗಳನ್ನ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿರ್ತೀರಾ. ಆದರೆ ಯಾರೂ ಕೂಡ ಈ ಆಂಗಲ್ನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ನಾನು ಆ ಆಂಗಲ್ನ ನಿಮ್ಮ ಮುಂದೆ ಇಡ್ತೀನಿ. ಮಾಫಿ ಸಾಕ್ಷಿನಲ್ಲಿ 2 ಥರ ಇರುತ್ತೆ. ಒಂದು, ದರ್ಶನ್ ಅವರಿಗೆ ಉಪಯೋಗ ಆಗೋ ತರ ಸಾಕ್ಷಿಯನ್ನ ಅಂದ್ರೆ ಮಾಫಿ ಸಾಕ್ಷಿಯನ್ನ ಹೇಳೋದು. ಇನ್ನೊಂದು, ದರ್ಶನ್ ಅವರ ವಿರುದ್ಧವಾಗಿ ಮಾಫಿ ಸಾಕ್ಷಿಯನ್ನ ಹೇಳೋದು. ಆದ್ರೆ ಈ 2ರಲ್ಲಿ ಯಾವುದು ಮಾಫಿ ಸಾಕ್ಷಿ ಆಗತ್ತೆ ಅನ್ನೋದೇ ನಮ್ಮ ಮುಂದಿರುವ ಪ್ರಶ್ನೆ. ಹೇಗೆ ದರ್ಶನ್ ಅವರಿಗೆ ಉಪಯೋಗ ಆಗೋ ತರ ಮಾಫಿ ಸಾಕ್ಷಿ ಹೇಳೋದು ಹೆಂಗೆ ಅಂತ ನೀವು ಹೇಳ್ಬೋದು. ನಾನು ಹೇಳ್ತೀನಿ ಕೇಳಿ. ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಹಾಕಿಕೊಂಡಿರುವಂತವರು ಕೋರ್ಟ್ನ ಮುಂದೆ ಬಂದ್ಬಿಟ್ಟು, ಹೌದು ಸ್ವಾಮಿ, ನಾವು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ನಿಜ, ಆದರೆ ನಮಗೆ ಯಾರಿಗೂ ಕೂಡ ಕೊಲೆ ಮಾಡುವಂತಹ ಉದ್ದೇಶ ಇರಲಿಲ್ಲ, ಅವನನ್ನ ಕರೆದು ಬುದ್ಧಿ ಹೇಳುವಂತಹ ಉದ್ದೇಶ ಇತ್ತು. ಈವನ್ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೂ ಕೂಡ ಕೊಲೆ ಮಾಡುವಂತಹ ಉದ್ದೇಶ ಇರಲಿಲ್ಲ. ಅವರು ಸ್ಥಳದಲ್ಲಿ ಇದ್ದಾಗ ರೇಣುಕಾಸ್ವಾಮಿ ಸತ್ತಿರಲಿಲ್ಲ, ಆತ ಬದುಕಿದ್ದ. ಅವರು ಸ್ಥಳದಿಂದ ವಾಪಸ್ ಹೋದ ನಂತರ ರೇಣುಕಾಸ್ವಾಮಿ ಮೃತಪಟ್ಟ. ಈ ರೀತಿ
ಸಾಕ್ಷಿಯನ್ನ ಹೇಳಿದ್ರೆ ಇದು ದರ್ಶನ್ ಅವರಿಗೆ ಉಪಯೋಗವಾಗುವಂತಹ ಸಾಕ್ಷಿ. ಯಾವ ರೀತಿ ಉಪಯೋಗ ಆಗುತ್ತೆ ಇದು ಅಂತ ನಾವು ನೋಡೋದಾದ್ರೆ, ಕೊಲೆ ಮಾಡಿರುವಂತಹ ಈ ಕೇಸ್ನಲ್ಲಿ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದು ಏನಾದರೂ ಕೋರ್ಟ್ನ ಮುಂದೆ ಪ್ರೂವ್ ಆಗಿದ್ದೇ ಆದರೆ 14 ವರ್ಷ ಜೈಲು ಶಿಕ್ಷೆ ಆಗ್ಬೋದು ಅಥವಾ ಮರಣದಂಡನೆ ಕೂಡ ವಿಧಿಸಬಹುದು ಕೋರ್ಟು. ಈ ಹಿಂದೆ ಸಾಕಷ್ಟು ಕೇಸ್ಗಳಲ್ಲಿ ಈ ರೀತಿಯ ಶಿಕ್ಷೆ ಪ್ರಕಟ ಆಗಿರುವಂತಹ ಎಕ್ಸಾಂಪಲ್ ನಮ್ಮ ಮುಂದೆ ಇದೆ. ಸೊ ಈ ರೀತಿ ಸಾಕ್ಷಿಯನ್ನ ಕೋರ್ಟ್ನ ಮುಂದೆ ಹೇಳೋದಾದ್ರೆ ದರ್ಶನ್ ಅವರಿಗೆ ಇದು ಉಪಯೋಗ ಆಗುತ್ತೆ. ಅದು ಕೋರ್ಟ್ನಲ್ಲಿ ಪ್ರೂವ್ ಆಗಿದ್ದೇ ಆದರೆ ದರ್ಶನ್ ಅವರಿಗೆ ಇದು ಉಪಯೋಗ ಆಗುತ್ತೆ. ಯಾವ ರೀತಿ ಉಪಯೋಗ ಆಗುತ್ತೆ ಅಂತಂದ್ರೆ, ಹೇಳಿದ್ನಲ್ಲ, 14 ವರ್ಷ ಜೈಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದು, ಮರಣದಂಡನೆಯಂತಹ ಕಠಿಣ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದು. ಮಿನಿಮಮ್ ಅಂದ್ರೆ ಶಿಕ್ಷೆಯ ಅವಧಿ 14 ವರ್ಷಕ್ಕಿಂತ ಕಮ್ಮಿ ಆಗುತ್ತೆ. 10 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ ಈ ರೀತಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು. ಇದು ದರ್ಶನ್ ಅವರಿಗೆ ಉಪಯೋಗವಾಗುವಂತಹ ಮಾಫಿ ಸಾಕ್ಷಿ ಆಗುತ್ತೆ. ಇನ್ನೊಂದು ದರ್ಶನ್ ಅವರ ವಿರುದ್ಧವಾದಂತಹ ಮಾಫಿ ಸಾಕ್ಷಿ. ಅದು ಯಾವ ರೀತಿ ಆಗುತ್ತೆ ಅಂತಂದ್ರೆ, ಈಗೇನು ಮಾಫಿ ಸಾಕ್ಷಿ ಆಗೋದಕ್ಕೆ ಅರ್ಜಿಯನ್ನ ಹಾಕೊಂಡಿದ್ದಾರೆ, ಅವರು ಕೋರ್ಟ್ನ ಮುಂದೆ ಬಂದು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನನ್ನ ಇದರಲ್ಲಿ ಪಿತೂರಿ ಮಾಡಿ ಸೇರಿಸಲಾಯಿತು, ರೇಣುಕಾ ಸ್ವಾಮಿ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ, ಅವನಿಗೆ ಹೊಡೆಯೋದಕ್ಕೆ ಇವರು ಕರ್ಕೊಂಡ್ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಅವರು ಇವರನ್ನ ಹೊಡೆದು ಸಾಯಿಸ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ, ನಾನು ದರ್ಶನ್ ಅವರ ಸ್ನೇಹಿತ ಅನ್ನುವ ಕಾರಣಕ್ಕೆ ಅವರಿಗೆ ಒಂದು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ, ಅಂದ್ರೆ 30 ಲಕ್ಷ ದುಡ್ಡನ್ನ ತೆಗೆದುಕೊಂಡು ಬೇರೆ ಯಾರೋ ಕೊಲೆ ಮಾಡಿದ್ರು ಅಂತ ಒಂದಷ್ಟು ಜನ ಹುಡುಗರನ್ನ ಕಳಿಸಿ ಅಪ್ರೂವರ್ ಆಗುವ ವಿಚಾರದಲ್ಲಿ ಮಾತ್ರ ನಾನು ಸಹಾಯ ಮಾಡಿದ್ದೆ, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ, ಈ ಕೊಲೆಯನ್ನ ಮಾಡಿದ್ದು ನಟ ದರ್ಶನ್ ಅವರೇ ಅಥವಾ ಪವಿತ್ರ ಗೌಡ ಅವರೇ ಅಥವಾ ಇನ್ಯಾರೋ, ಈ ಕೊಲೆಯನ್ನ ಮಾಡಿದ್ದಕ್ಕೆ ನಾನೇ ಸಾಕ್ಷಿ, ನನ್ನ ಕಣ್ಣ ಮುಂದೆಯೇ ಅವರು ಅವನನ್ನ ಹೊಡೆದು ಸಾಯಿಸಿದ್ರು ಅಂತ ಹೇಳಿದ್ರೆ ಅದು ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮಾಫಿ ಸಾಕ್ಷಿಗೆ ಈಸಿ ಆಗುತ್ತೆ. ಹೆಂಗೆ ಈಸಿ ಆಗುತ್ತೆ ಅಂತಂದ್ರೆ, ಎಲ್ಲರೂ ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರೆ 17 ಜನ ಆರೋಪಿಗಳೇನಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಈ ಕೊಲೆಗೂ ನಮಗೂ ಸಂಬಂಧ ಇಲ್ಲ, ರೇಣುಕಾ ಸ್ವಾಮಿ ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ವಾದ ಮಾಡ್ಕೊಂಡು ಬಂದ್ರೆ, ಇವರು ಮಾಡ್ತಿರುವಂತಹ ವಾದ ಸುಳ್ಳು ಅನ್ನೋದನ್ನ ರೇಣುಕಾ ಸ್ವಾಮಿ ಪರವಾಗಿರುವಂತಹ ವಕೀಲರು ಪ್ರೂವ್ ಮಾಡಿದ್ದೇ ಆದ್ರೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಶಿಕ್ಷೆ ಆಗುವಂತಹ ಚಾನ್ಸ್ ಇರುತ್ತೆ. ಸೊ ಅದರಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಇರೋದನ್ನ ಇದ್ದಂಗೆ ಹೇಳಿ, ನನ್ನ ಪಾತ್ರ ಈ ಕೊಲೆಯಲ್ಲಿ ಇಷ್ಟು, ಏನು ಅವರು ಕೊಟ್ಟಂತಹ ದುಡ್ಡನ್ನ ತಗೊಂಡೋಗಿ ನಾನು ಬೇರೆಯವರಿಗೆ ಕೊಟ್ಟೆ, ಸ್ಟೋನಿ ಬ್ರೂಕ್ಸ್ ಪಬ್ ಇಂದ ನಟ ದರ್ಶನ್ ಅವರನ್ನ ಜಾಗಕ್ಕೆ ಕರ್ಕೊಂಡೋದೆ, ಅದಾದ ನಂತರ RR ನಗರ ಮನೆಯಿಂದ ಪವಿತ್ರ ಗೌಡ ಅವರನ್ನ ಆ ಜಾಗಕ್ಕೆ ಕರ್ಕೊಂಡೋದೆ, ಇದಿಷ್ಟೇ ನನ್ನ ಪಾತ್ರ, ಇದನ್ನು ಬಿಟ್ಟು ಬೇರೆ ಏನನ್ನೂ ನಾನು ಮಾಡಿಲ್ಲ, ಈ ಕೊಲೆನ ನಾನು ಮಾಡಿಲ್ಲ, ಆದ್ರೆ ಈ ಕೊಲೆ ಮಾಡಿದವ್ರು ಯಾರು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಸಾಕ್ಷಿಯನ್ನ ಹೇಳ್ಬಿಟ್ರೆ, ಯಾರು ಸಾಕ್ಷಿ ಹೇಳಿರ್ತಾರಲ್ಲ ಅವ್ರು ಬಚಾವಾಗ್ತಾರೆ, ಅವರಿಗೆ ಶಿಕ್ಷೆಯ ಪ್ರಮಾಣ ಕಮ್ಮಿ ಆಗ್ಬೋದು, ಅಥವಾ ಕೋರ್ಟ್ ಅವರನ್ನ ಸಾಕ್ಷಿ ಹೇಳಿದ್ದಕ್ಕಾಗಿ ಮನ್ನಿಸಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದು ದರ್ಶನ್ ಅವರಿಗೆ ಮುಳುವಾಗುತ್ತೆ. ಸೊ ಮಾಫಿ ಸಾಕ್ಷಿಯಲ್ಲಿ ಈ ಎರಡೂ ರೀತಿಯ ಮಾಫಿ ಸಾಕ್ಷಿಗಳು ಕೂಡ ಇರುತ್ತೆ. ಈ ಎರಡರಲ್ಲಿ ಯಾವುದು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಾವು ಕಾದು ನೋಡಬೇಕು. ನನ್ನ ಪ್ರಕಾರ ಇಲ್ಲಿ ಮಾಫಿ ಸಾಕ್ಷಿ ಆಗೋಕೆ ಅರ್ಜಿಯನ್ನ ಹಾಕಿಕೊಂಡಾಗ ರೇಣುಕಾ ಸ್ವಾಮಿ ಪರ ವಕೀಲರು, ಅಂದ್ರೆ ಸರ್ಕಾರದ ಪರ ವಕೀಲರೇನಿದ್ದಾರೆ ಆ ವಕೀಲರು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಈ ಮಾಫಿ ಸಾಕ್ಷಿಯಲ್ಲಿ ಇವನು ಏನೇನೆಲ್ಲ ಹೇಳ್ತಿದ್ದಾನೆ, ಇವನು ಹೇಳ್ತಾ ಇರುವಂತಹ ಸಾಕ್ಷಿ ನಮಗೆ ಅಂದ್ರೆ ರೇಣುಕಾ ಸ್ವಾಮಿಯ ಪರವಾಗಿ ಇರುತ್ತಾ, ಪರವಾಗಿ ಇದ್ರೆ ಮಾತ್ರ ಅವರು ಒಪ್ಕೋತಾರೆ, ಇಲ್ಲ ಅಂದ್ರೆ ಅವರು ಅಬ್ಜೆಕ್ಷನ್ ಹಾಕ್ತಾರೆ. ಆದ್ರೆ ಇಲ್ಲಿ ಪ್ರದೂಷ್ ಏನು ಮಾಫಿ ಸಾಕ್ಷಿಯ ಅರ್ಜಿಯನ್ನ ಹಾಕಿಕೊಂಡಿದ್ದ ಆ ಅರ್ಜಿಯನ್ನ ಇದೀಗ ಕೋರ್ಟ್ ಒಪ್ಪಿಕೊಂಡಿದೆ, ಅಥವಾ ಲಾಯರ್ ಕೂಡ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ದರ್ಶನ್ ಪರ ಲಾಯರ್ ಅದನ್ನ ವಿರೋಧಿಸ್ತಾ ಇದ್ದಾರೆ ಅಂತಂದ್ರೆ ಇದು ದರ್ಶನ್ ಅವರಿಗೆ ಮುಳುವಾಗುವಂತಹ ಸಾಧ್ಯತೆನೇ ಹೆಚ್ಚು. ಇನ್ನ ಉಳಿದ ಇಬ್ಬರು ಆರೋಪಿಗಳು ಏನು ವಿನಯ್ ಹಾಗೂ ಅಂತ ಹೇಳಿದೆ, ಆ ಇಬ್ಬರ ಅರ್ಜಿ ಕೂಡ ಇನ್ನೂ ಕೂಡ ಅಧಿಕೃತವಾಗಿ ಪುರಸ್ಕೃತಗೊಂಡಿಲ್ಲ. ಅದು ಏನಾದರೂ ಆಯಿತು ಅಂತಂದ್ರೆ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ನ ಮುಂದೆ ಕೊಡಬಹುದು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಆಮೇಲೆ ಈ ಕೇಸ್ನಲ್ಲಿ ನಾನು ನೋಡ್ದಂಗೆ ವಿಜಯಲಕ್ಷ್ಮಿ ಅವರು ಕೂಡ ಒಂದಷ್ಟು ತಪ್ಪುಗಳನ್ನ ಮಾಡಿದ್ದಾರೆ, ಒಂದಷ್ಟು ಜಾಗದಲ್ಲಿ ಎಡವಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆರಂಭದಲ್ಲಿ ಬೇಲ್ ತೆಗೆದುಕೊಳ್ಳುವ ವಿಚಾರದಲ್ಲಿ ತರಾತುರಿಯಲ್ಲಿ ಇಲ್ಲ ಸಲ್ಲದ ಕಾರಣಗಳನ್ನು ನೀಡಿ ಬೇಲ್ ತೆಗೆದುಕೊಂಡದ್ದು ಮೊದಲ ತಪ್ಪು, ಅಲ್ಲಿಂದ ಆರಂಭ ಆಯಿತು. ಅದಾದ ನಂತರ ಈ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಈ ಇಬ್ಬರನ್ನ ಬಿಟ್ಟು ಮಿಕ್ಕ ಆರೋಪಿಗಳು ಏನಿದ್ದಾರೆ 15 ಜನ ಆರೋಪಿಗಳು, ಆ 15 ಜನ ಆರೋಪಿಗಳಿಗೂ ಇವರೇ ಲಾಯರನ್ನ ಅಪಾಯಿಂಟ್ ಮಾಡಿದ್ದಿದ್ರೆ, ಎಲ್ಲರ ಕೇಸನ್ನು ಸಹ ಇವರೇ ನಡೆಸಿದ್ದಿದ್ರೆ, ಆ ಎಲ್ಲ ಖರ್ಚು ವೆಚ್ಚವನ್ನ ಸಹ ಇವರೇ ನೋಡಿಕೊಂಡಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ.
ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಸಾಕಷ್ಟು ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರಾ, ಕೇಸ್ನ ನಡೆಸೋದಕ್ಕೂ ನಮಗೆ ದುಡ್ಡಿಲ್ಲ, ನಾವು ಬೆಂಗಳೂರಿನ ಕೋರ್ಟ್ಗೆ ಹೆಂಗೆ ಬರೋದು, ಏನು ಮಾಡೋದು, ನಮಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅಂತ ಜೈಲಿನಲ್ಲಿ ಇರುವಂತಹ ಸಾಕಷ್ಟು ಜನ ಆರೋಪಿಗಳ ಪೇರೆಂಟ್ಸ್ ಮಾತಾಡಿದ್ದನ್ನು ನಾವು ನೋಡಿದ್ವಿ. ಆವಾಗಲೇ ಎಚ್ಚೆತ್ತುಕೊಂಡು ಈ ಎಲ್ಲ ಆರೋಪಿಗಳು ಏನಿದ್ದಾರೆ, ಅಂದರೆ ದುಡ್ಡಿರೋರು ಬಿಡಿ, ನಾನು ವಿನಯ್ ಬಗ್ಗೆ ಹೇಳಿದೆ, ಅವ್ರು ಸ್ಟೋನಿ ಬ್ರೂಕ್ಸ್ ಪಬ್ನ ಮಾಲೀಕ, ಅವ್ರ ಹತ್ರ ದುಡ್ಡಿರ್ಬೋದು, ಅವ್ರ ಲಾಯರ್ನ ಇಡ್ಬೋದು, ಅವ್ರ ವಾದವನ್ನು ಮಾಡ್ಕೋಬೋದು. ಇನ್ನೂ ಒಂದಷ್ಟು ಜನ ಆರೋಪಿಗಳಿದ್ದಾರಲ್ಲ, ಅವರ ಎಲ್ಲ ಲಾಯರ್ಗಳನ್ನು ಇವರೇ ಅಪಾಯಿಂಟ್ ಮಾಡಿ ಎಲ್ಲರನ್ನೂ ಸಹ ಇವರ ಕಂಟ್ರೋಲ್ನಲ್ಲೇ ಇಟ್ಟುಕೊಂಡಿದ್ದೇ ಆಗಿದ್ರೆ ಇವತ್ತು ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ಈ ಒಂದು ಚಾಲೆಂಜಸ್ನ ನಟ ದರ್ಶನ್ ಅವರು ಫೇಸ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟರ ಸಾಲಲ್ಲಿ ನಟ ದರ್ಶನ್ ಅವರ ಅಭಿಮಾನಿಗಳು ಸಹ ಬರ್ತಾರೆ. ಸಾಕಷ್ಟು ಜನ ಅಭಿಮಾನಿಗಳನ್ನ ನಟ ದರ್ಶನ್ ಅವರು ಹೊಂದಿದ್ದಾರೆ. ಈ ಅಭಿಮಾನ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಸಾಕಷ್ಟು ಬಾರಿ ಸಾಕಷ್ಟು ಜನ ಹೇಳಿದ್ರು ಕೂಡ, ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ, ಸಾಕಷ್ಟು ಮನವಿಯನ್ನ ಮಾಡಿಕೊಂಡಿದ್ರು ಕೂಡ ಈ ಅತಿರೇಕದ ಅಭಿಮಾನ ಇದೆಯಲ್ಲ, ಈ ಅತಿರೇಕದ ಅಭಿಮಾನ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ. ಮೊನ್ನೆ ಇನ್ನು ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಉತ್ಸವ ಎನ್ನುವ ಒಂದು ಫಂಕ್ಷನ್, ಅಂದ್ರೆ ಒಂದು ಪ್ರೋಗ್ರಾಮ್ ನಡೆದಿರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿರ್ತಾರೆ. ಅವರು ಸ್ಟೇಜ್ ಮೇಲೆ ಹೋಗಿ ಮೈಕನ್ನ ಹಿಡ್ಕೊಂಡು ಭಾಷಣ ಮಾಡೋದಕ್ಕೆ ಆರಂಭ ಮಾಡಿದ ತಕ್ಷಣ ಡಿ ಬಾಸ್ ಎಲ್ಲ ಸ್ಟೇಜ್ನಲ್ಲೂ ಯಾವುದೇ ನಟ ಇರಲಿ, ಯಾವುದೇ ನಟಿ ಇರಲಿ, ಯಾವುದೇ ರಾಜಕಾರಣಿ ಇರಲಿ, ಈವನ್ CM ಇರಲಿ, ದರ್ಶನ್ ಅವರ ಅಭಿಮಾನಿಗಳು ಈ ಅತಿರೇಕದ ವರ್ತನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಅದನ್ನ ಸ್ಟಾಪ್ ಮಾಡಿಲ್ಲ. ಆ ಕ್ಷಣದಲ್ಲಿ, ಆ ಸ್ಥಳದಲ್ಲಿ ಆ ರೀತಿ ಡಿ ಬಾಸ್ ಅಂತ ಕೂಗಿ ತಮ್ಮ ಅಭಿಮಾನವನ್ನ ತೋರಿಸೋದ್ರಿಂದ ಏನೋ ಒಂದು ಆಗ್ಬಿಡುತ್ತೆ ಅಂತ ಆ ಕ್ಷಣಕ್ಕೆ ಅನ್ನಿಸ್ಬೋದು. ಆದರೆ ಅದರಿಂದ ಬೇರೆ ಥರದ ಎಫೆಕ್ಟ್ಗಳು ಆಗ್ತಾ ಇದೆ ಅನ್ನೋದನ್ನ ಸಾಕಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾವಾಗ ಸ್ಟೇಜ್ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮೈಕನ್ನ ಹಿಡ್ಕೊಂಡು ಮಾತಾಡೋದಕ್ಕೆ ಬಂದ್ರು, ಆವಾಗ ಡಿ ಬಾಸ್ ಅಂತ ಅವ್ರನ್ನ ಮಾತನಾಡೋದಕ್ಕೆ ಬಿಡದೇ ಇರೋ ಥರ ಕಿರಿಸಿದಾಗ ಅವರು ಕೋಪ ಮಾಡ್ಕೊಂಡು ವಾಪಸ್ ಹೋಗಿ ಕೂತ್ಕೊಂಡ್ರು. ನಿಮ್ಮ ಡಿ ಬಾಸ್ನೇ ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿ, ಯಾವುದೇ ಒಬ್ಬ ವ್ಯಕ್ತಿ, ಅದರಲ್ಲೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಅವರು ಸ್ಟೇಜ್ ಮೇಲೆ ಬಂದಾಗ ಡಿ ಕೆ ಅಂತ ಕೂಗಬೇಕು ಅಥವಾ ಡಿ ಕೆ ಶಿವಕುಮಾರ್ ಅನ್ನುವ ಜೈಘೋಷ ಕಿವಿಗೆ ಬೀಳಬೇಕು ಅನ್ನೋ ಒಂದು ಇಂಟೆನ್ಷನ್ ಅವ್ರಿಗಿರುತ್ತೆ. ಅಂತ ಟೈಮ್ನಲ್ಲಿ ನೀವು ಹೋಗ್ಬಿಟ್ಟು ಡಿ ಬಾಸ್ ಅಂತ ಕೂಗಿದ್ರೆ ಅದು ಎಂತಹ ವ್ಯಕ್ತಿನೇ ಆಗಿರಲಿ ಸ್ಟೇಜ್ ಮೇಲೆ ಇರೋದು, ಅವರಿಗೆ ಈಗೋ ಹರ್ಟ್ ಆಗೇ ಆಗುತ್ತೆ. ಎಲ್ರಿಗೂ ಕೂಡ ನೆನಪಿರಲಿ, ಈ ಕೇಸನ್ನ ನಡೆಸ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ. ದರ್ಶನ್ ಅವರ ವಿರುದ್ಧವಾಗಿ ಲಾಯರ್ ವಾದ ಮಾಡ್ತಾ ಇದ್ದಾರಲ್ಲ, ಅವರು ಸರ್ಕಾರದಿಂದ ನೇಮಿತವಾಗಿರುವಂತಹ ಲಾಯರ್, ಅಡ್ವೊಕೇಟ್. ನೀವು ನಿಮ್ಮ ಅಭಿಮಾನವನ್ನು ತೋರಿಸೋದಕ್ಕೆ ಹೋಗಿ ಸ್ಟೇಜ್ ಮೇಲೆ ಇರುವಂತಹ ಸ್ಟೇಟ್ನ CMಗೆ ಹರ್ಟ್ ಮಾಡಿದ್ರೆ, ಅವರು ಅದನ್ನ ಪರ್ಸ್ನಲಿ ತಗೊಂಡ್ರೆ ಏನಾಗ್ಬೋದು? ಅವರೇ ಸರ್ಕಾರ, ಆ ಸರ್ಕಾರದಿಂದನೇ ದರ್ಶನ್ ಅವರ ವಿರುದ್ಧವಾಗಿ ವಾದ ಮಾಡೋದಕ್ಕೆ ವಕೀಲರು ನೇಮಕ ಆಗಿರೋದು. ಏನಾಗ್ಬೋದು? ಇದನ್ನ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ, ಆ ತರಹದ ವ್ಯಕ್ತಿ ಅವರಲ್ಲ ಅಂತ ನನಗೆ ಅನ್ಸುತ್ತೆ. ಇಫ್ ಇನ್ ಕೇಸ್ ಅವರೇನಾದರೂ ಅದನ್ನ ಈಗೋ ಆಗಿ ತೆಗೆದುಕೊಂಡ್ರೆ ಏನು ಮಾಡಬಹುದು ಅನ್ನೋದನ್ನು ಕೂಡ ಯೋಚನೆ ಮಾಡಿ. ಅವ್ರು ಬಂದೋದ್ರು, ಅದಾದ್ಮೇಲೆ ನಟ ಸುದೀಪ್ ಅವರು ಬರ್ತಾರೆ. ಸುದೀಪ್ ಅವರು ಬಂದಾಗ ಕೂಡ ಡಿ ಬಾಸ್ ಅಂತ ಕೇಳಿಸಿದ್ರಿ. ಆ ಕೂಗನ್ನ ಕೇಳಿ ಸುದೀಪ್ ಅವರು ಕೂಡ ಬೇಜಾರು ಮಾಡ್ಕೊಂಡು ಹೋದ್ರು. ಏನು ಸಿಗುತ್ತೆ ನಿಮಗೆ? ಏನೂ ಸಿಗಲ್ಲ. ಒಳಗಡೆ ಇರುವಂತಹ ದರ್ಶನ್ ಅವರು ಒಳಗಡೆನೇ ಇರೋದಕ್ಕೆ ನೀವು ಅವರ ಅಭಿಮಾನಿಗಳು ಹೊರಗಡೆ ಸೇರಿಕೊಂಡು ಒಂದು ಸ್ಟ್ರಾಂಗ್ ಆದಂತಹ ಬೇಸ್ಮೆಂಟ್ ಆಗ್ತಾ ಇದ್ದಾರೆ ಅಷ್ಟೇ. ಒಟ್ಟಲ್ಲಿ ಈ ಕೇಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ನ ನೋಡಿದಾಗ ಈ ಕೇಸ್ನಲ್ಲಿ ನಟ ದರ್ಶನ್ ಅವರಿಗೆ ಅಥವಾ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳೇನಿದ್ದಾರೆ ಅವರಿಗೆ ಒಂದಷ್ಟು ಜನಕ್ಕೆ ಶಿಕ್ಷೆ ಆಗೋದಂತೂ ಕನ್ಫರ್ಮ್. ಶಿಕ್ಷೆ ಆಗೋದನ್ನ ತಪ್ಪಿಸೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಆದರೆ ಒಂದು ಆಂಗಲ್ನಲ್ಲಿ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸುವ ನಿಟ್ಟಿನಲ್ಲಿ ವಾದ ವಿವಾದಗಳನ್ನ ಮಾಡಿ 14 ವರ್ಷ ಆಗುವಂತಹ ಜೈಲು ಶಿಕ್ಷೆ ಒಂದು 10 ವರ್ಷನೋ 8 ವರ್ಷನೋ 6 ವರ್ಷನೋ ಅಥವಾ 5 ವರ್ಷಕ್ಕೋ ಇಳಿಕೆ ಮಾಡಬಹುದು. ಬಿಟ್ರೆ ಈ ಕೇಸ್ನಲ್ಲಿ ಶಿಕ್ಷೆ ಆಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸತ್ತೆ ಇಲ್ಲಿಯವರೆಗೂ ಆಗಿರುವಂತಹ ಡೆವಲಪ್ಮೆಂಟ್ಸ್ನ ನೋಡಿದಾಗ. ನಿಮ್ಗೆ ಅನ್ಸುತ್ತೆ ಈ ಕೇಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡಿದಾಗ ಹಾಗೂ ಹೊರಗಡೆ ದರ್ಶನ್ ಅವರ ಅಭಿಮಾನಿಗಳು ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.